ಕಲಕ್ಕ ಕಲಕ್ಕ ಅಮ್ಮ ಯಾರೋ ಬಂದಿದ್ದಾರೆ ನೋಡಮ್ಮ. ಯಾರೋ ಅಂತ ಹೇಳ್ತಿಯಲ್ಲಮ್ಮ. ವರ್ಷಿತ ಅಕ್ಕರೂ ಅತ್ತೆರು ಬಂದಿದ್ದಾರೆ ಅಂತ ಹೇಳೋದು ಬಿಟ್ಟು ಯಾರೋ ಬಂದಿದ್ದಾರೆ ನೋಡಮ್ಮ ಅಂತೀಯ. ನನಗೆ ಬೆಲೆ ಕೊಡೋರಿ, ನಾನು ಬೆಲೆ ಕೊಡ್ತೀನಿ. ನನಗೆ ಬೆಲೆ ಕೊಡಲ್ವ, ನಾನು ಬೆಲೆ ಕೊಡಲ್ಲ ಅಷ್ಟೇ. ಅದು ಯಾರೇ ಆಗಿರ್ಬೋದು ಅಷ್ಟೇ ಕಣಮ್ಮ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ನನಗೆ ಬೆಲೆ ಕೊಟ್ಟರೆ ಮಾತ್ರ ನಾನು ಎಲ್ಲರಿಗೂ ಬೆಲೆ ಕೊಡೋದು. ನೀನಾಗಿ ನೀನು ಕಳ್ಕೊಂತ ಇದೆಯಾ ಬೆಲೆನ, ಇರೋ ಬೆಲೆನ ನೀನಾಗಿ ನೀನು ಕಳ್ಕೊಂತ ಇದೆಯಾ ಕಣೆ ಸ್ನೇಹ. ನೀನು ಪದೇ ಪದೇನೆ 4 ಜನ ಹೆಣ್ಮಕ್ಳು ಅವ್ರು ಒಳ್ಳೆಯವರಲ್ಲ ಅಂತೇಳಿ ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ನೀವಮ್ಮ ಒಳ್ಳೆಯಲ್ಲ ಅಂತೇಳಿ ನನ್ನ ಮಗಳ ತಾಗ ಅಗ್ಲೆಲ್ಲ ಬೈತಿ ಅಂತೆ ಗೊತ್ತಾಗಲ್ವೇ ನಿನಗೆ? ಅಕ್ಕ ನೋಡಕ್ಕ, ನನ್ನ ಮಗಳ ತಾಗ ಪದೇ ಪದೇ ಬಂದು ಬೈಯೋದು ನಿಮ್ಮಮ್ಮ ಒಳ್ಳೇದಲ್ಲ ಅಂತ ನಾನು ಏನಕ್ಕ ಮಾಡಿದ್ದೀನಿ? ಏನಾದರೂ ತಿಂದಿದ್ದೀನ ನಾನು? ನಿಮ್ದೇನಾದರೂ ತಿಂದಿದ್ದೀನ? ಹೇಳ್ಕಲ್ಲಕ್ಕ. ನಾವೇನಾದರೂ ನಿಮ್ದೇನಾದ್ರೂ ದುಡ್ಡು ಕಾಸಿಂದ ಆಗಿರ್ಬೋದು, ಈಗ ಹೊಲ ಮನೆಯದಾಗಿರ್ಬೋದು, ಏನಾದರೂ ನಾವು ಮೋಸ ಮಾಡಿದೀವ, ಏನಾದರೂ ಅನ್ಯಾಯ ಮಾಡಿದೀವ ನಿಮಗೆ? ಹೇಳಕ್ಕ, ಏನಾದರೂ ಅನ್ಯಾಯ ಮಾಡಿದ್ರೆ ಈಗಲೇ ನಿಂತದ್ದು ಮಾಡಿದ್ರಮ್ಮ ಅಂತ ಹೇಳ್ಬಿಡು. ಅದು ಎಷ್ಟಾಗುತ್ತೋ ಅಷ್ಟು ಆಗಲಿ. ಬೇಕಾದ್ರೆ ನನ್ನ ಆಸ್ತಿ ಎಲ್ಲ ಹೋದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ ಬೇಕಾರೆ. ಹಾಂ, ಏನು ಮಾತಾಡೋದಕ್ಕೊಂದಿಷ್ಟು ಇತಿ ಮಿತಿ ಇರಬೇಕು. ಹೋಗ್ಲು ನಮ್ಮ ಮಕ್ಕೆ ನನಗೂ ಹೇಳಿ ಸಾಕಾಗೈತಿ. ಎಷ್ಟು ಹೇಳೋರು ಎಷ್ಟು ಹೇಳ್ತಾರೆ ಹೇಳು? ನಾನು ಹೇಳಿದ್ದೀನಿ ಒಂದು 2 ದಿನ ಸುಮ್ಮನೆ ನೀನು ಮಾತಾಡೋಕ್ಕೆ ಹೋಗಬೇಡ, ಯಾರನ್ನೂ ಮಾತಾಡಿಸ್ಬೇಡ ಕಣೆ ಅಂತ ಹೇಳಿ ನಾನು ಹೇಳಿದ್ದೀನಿ. ಹೇಳಿದ್ರೂ ಕೇಳ್ದಿಲ್ದಂತವಳನ್ನ. ಹಾಂ, ನಾನು ಎಷ್ಟು ಹೇಳಿದ್ದೀನಿ ಗೊತ್ತೇ? ಬೇಡ ಕಣಮ್ಮ, ಬೇಡ, ನೀನು ಮಾತಾಡ್ಸೋಕ್ಕೆ ಹೋಗಬೇಡ ಅವ್ರನ್ನ. ಒಂದು 2 ದಿನ ಸುಮ್ಮನಿರು ಅಂತ ಹೇಳಿದ್ದೀನಿ. ಯಾಕೆ ಮಾತಾಡ್ಸೋಕೆ ಹೋಗಿದ್ದೆ ನೀನು? ಮುಚ್ಕೊಂಡಿರಬೇಕು. ನೀನು ಯಾಕೆ ಮಾತಾಡ್ಸೋಕೆ ಹೋಗಿದ್ದೆ? ಮಾತಾಡ್ಸಲ್ವ, ಜಗಳ ಮಾಡ್ಕೊಂಡು ಬಂದವಳ ಮಾತಾಡಿಸ್ಕೊಡ್ದು. ನನ್ನ ಮಗನಾಗಲೇ ಊಟಕ್ಕೆ ಕರೆ ಕೊಡ್ದು. ಮಾತಾಡ್ಸಲ್ಲ ಅಂಬ ಜಾಗದಕ್ಕೆ ಹೆಂಗೆ ಬರ್ತಾನೆ? ಹಾಂ, ನಮ್ಮ ಅಮ್ಮನೇ ಆಗಲಿ ಮಾತಾಡಿಸ್ಬಾರ್ದು, ನಮ್ಮನ್ನಾಗಲಿ ಮಾತಾಡಿಸ್ಬಾರ್ದು. ಒಳ್ಳೆಯವರಲ್ಲ ಅಂದೆ ತಾನೆ ಮಾತಾಡಿಸ್ಬಾರ್ದು. ಒಳ್ಳೆಯವರಲ್ಲ ಅಂಬರ್ನ, ನಮ್ಮನ್ನು ಕೆಟ್ಟವ್ರನ್ನ ನೀನು ಒಳ್ಳೆಯವಳು ಮಾತಾಡಿಸ್ಬಾರ್ದು, ಸರಿನಾ? ನೀನು ಒಳ್ಳೆಯವಳು ಆಗಿರಮ್ಮ. 4 ಜನ ಹೆಣ್ಮಕ್ಳು ಒಳ್ಳೆಯವರಲ್ಲ ಅಂತ ಹೇಳಿ ಹೇಳ್ತೀಯಲ್ಲ. ನಾವೇನು ಮಾಡಿದ್ದೀವಿ ಅಂಥದ್ದು? ಹಾಂ, ನೀನು ಯಾಕೆ ಮಾತಾಡೋದು? ನೀನು ಯಾಕೆ ಹಂಗಂಬೋದು? ಏನು ಮೋಸ ಮಾಡಿದ್ದೀವಿ ಹೇಳು? ನಾನು ಅಂತೆ ಇದೇ ಊರ ಸೇರ್ಕೊಂಡಿದ್ದಾಳಲ್ಲ, ಅವಳನ್ನು ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಳೆ ಅಂತ. ನಮ್ಮದೇನೆ ತಾಯಿ, ನಮಗೆ ಸಾಕು, ನಾವೇನೇ ಕೇಳಲ್ಲ. ನಮ್ಮಮ್ಮ ನೆಮ್ಮದಿಯಾಗಿದ್ದರೆ ಸಾಕಾಗೈತಿ. ನಮ್ಮಮ್ಮನ ಯಾರನ್ನ ಚೆನ್ನಾಗಿ ನೋಡ್ಕೊಂಡು ನೆಮ್ಮದಿಯಾಗಿ ಇಟ್ಕೊಂಡ್ರೆ ಸಾಕಾಗೈತೆ. ಅಷ್ಟು ಬಯಸ್ತೀವಿ ಬಿಟ್ಟರೆ ನಾವಿನ್ನೇನು ಬಯಸಲ್ಲಮ್ಮ. ನಮ್ಮಮ್ಮಿಂದ ಈ ಊರು ಇದಾಗಿರೋಳು ಹೊಲ ಮನೆ ತಾಮಕ್ಕೆ ನೋಡ್ತಾಳೆ ಅಂತಾಳಂತೆ. ಹಂಗೆ ಯಾಕೆ ಮಾತಾಡ್ತೀಯ ನೀನು? ಹಾಂ, ನಾನು ತಾಬೇಕು ಅಂತ ಅನ್ಕೊಂಡ್ರೆ ನಿನಗೆ ಗೊತ್ತಾ? ಹಾಂ, ತಾಂತೀವಿ. ಈಗ ನಾನೇನೀಗ ನಿಮ್ಮ ಅಪ್ಪ ಇರ್ದಾಗಲಿ ಅಮ್ಮ ಇರ್ದಾಗಲಿ ಅಂತ ಕೇಳ್ತಿಲ್ವಲ್ಲ. ನಮ್ಮ ಮಕ್ಕಳು ತಾವು ಅಧಿಕಾರ ಐತಿ, ತಾಂತೀವಿ. ನಾವು ಅಷ್ಟು ತಗೋಬೇಕು ಅಂಬೋದಿದ್ರೆ ತಗೊಂತೀವಿ. ನಿನ್ನೇನು ಕೇಳೋ ಅಂಥದ್ದೇನಿಲ್ಲ. ನಿನ್ನ ಕೇಳಿ ಅಪ್ಪಣೆ ಪಡೆದು ತಗೋಬೇಕು ಅಂಬೋದೇನಿಲ್ಲ. ಬೇಕಾ ನಾವು ತಗೊಂತೀವಿ ಅಷ್ಟೇ. ಅದೇ ಮತ್ತೆ ಮನೆ ನನಗೆ ಬೇಕಾ ನಾನು ತಗೊಂತೀನಿ, ಹೊಲ ಅವಳಿಗೆ ಬೇಕಾ ಅವಳು ತಗೊಂತಾಳೆ ಅಷ್ಟೇ. ನಮ್ಮ ಅಕ್ಕರು ಬೇಡ ಅಂತಾರೆ ಬೇಡ, ನಮ್ಮ ದೀಕ್ಷೆ ಬೇಡ ಅಂತಾಳೆ ಬೇಡ. ಬೇಕಂದ್ರೆ ಅವ್ರಿಗೂ ಅರ್ಧ ಮಾಡೋದು ಅದ್ರಾಗೆ ಅಷ್ಟೇ. ನಮ್ಮ ಅಪ್ಪನ ನಾವು ತಗೊಂತೀವಿ. ಏನು ತಗೊಂತಾರೆ. ಇವಳು ವರ್ಷಿತ ತಗೋಬೇಕು ಅಂತ ನೋಡ್ಕೊಂಡಿದ್ದಾಳೆ, ಇವಳು ವರ್ಷಿತಕ್ಕ ಸಂಗೀತಕ್ಕ ಇವ್ರು ತಗೋಬೇಕು ಅಂತ ನೋಡ್ತಾ ಇದ್ದಾರೆ. ಅದೆಲ್ಲ ಮಾತಾಡಬೇಡ ನೀನು. ನಮ್ಮ ಅಪ್ಪನ ನಾವು ತಗೊಂಬ ಅಧಿಕಾರ ಐತಿ ಅಷ್ಟೇ. ತಗೊಂತೀವಿ. ಏನೇನು ಇವಾಗ ಅವನು ಸಮರ್ಥಂದೇನಾದ್ರೂ ಅವ್ರ ಅಪ್ಪ ಅವ್ರದ್ದೇನಾದ್ರೂ ತಗೊಂಡಿದ್ರೆ ನೀನು ಮಾತಾಡಬೇಕು. ಹಾಂ, ಇಲ್ಲೇನಾದ್ರೂ ನಿಮ್ಮ ಅಪ್ಪ ಇರ್ದೇನಾದ್ರೂ ತಗೊಂಡಿದ್ರೆ ನೀನು ಮಾತಾಡಬೇಕು. ತಗೊಂಡಿರೋದು ನಮ್ಮ ಅಪ್ಪನ ಆಸ್ತಿ. ನಾವು ತಗೊಂಡಿದ್ದೀವಿ ಅಂದಮೇಲೆ ನೀನು ತಗೊಂತೀವಿ ಅಂದಮೇಲೆ ನೀನು ಅದಕ್ಕೆ ಮಾತಾಡೋ ಅಧಿಕಾರ ಇಲ್ಲ. ನಮಗೆ ಅಧಿಕಾರ ಐತೆ, ನಾವು ತಗೊಂತೀವಿ. ಎಲ್ಲದರಿಗೂ ನಮಗೆ ಅಧಿಕಾರ ಐತೆ. ನಮ್ಮ ಅಪ್ಪನ ಆಸ್ತಿ ಅಂದಮೇಲೆ ನಮಗೆ ಅದು ಅಧಿಕಾರ ಐತೆ, ಸರಿನಾ? ನಿನಗೆ ಇಲ್ಲ, ನೀನು ಕೇಳ್ಕೊಡ್ದು, ನಮ್ಮನ್ನು ಅಂದ್ಕೊಡ್ದು. ನೀನು ತಗೊಂಬಕ್ಕಾಗುತ್ತಾ? ಹಾಂ, ಹೇಳು. ಏನಕ್ಕೆ ಅಂತೀಯ ನೀನು? ಏನಕ್ಕೆ ಮಾತಾಡ್ತೀಯ ನೀನು? 4 ಜನ ಹೆಣ್ಮಕ್ಳು ಒಳ್ಳೆಯವರಲ್ಲ ನೀನು ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಒಳ್ಳೆಯವರಲ್ಲ ಅಂತ ನೀನು ಯಾಕೆ ಮಾತಾಡೋದು? ಮಾತಾಡ್ತೀನಿ. ಏನು ಮಾತಾಡ್ದಿಲ್ದಂಥದ್ದು ಮಾತಾಡ್ತೀನಿ ನಾನು. ಯಾರು ಹೇಳಿದ್ರು ಬಿಡಲ್ಲ. ನಾನು ಮಾತಾಡ್ತೀನಿ. ಯಾಕೆ? ಹಾಂ, ನೀನು ಮಾತಾಡಬಾರ್ದು ಅಂತ ಏನಾದರೂ ಐತಾ? ನಾನು ಮಾತಾಡ್ತೀನಿ. ನೀನು ಓಟು ಬಿಟ್ಟಿರೋಳು ಕಣೆ. ನಿನಗೇನು ಹೇಳೋಣ? ಓಟು ಬಿಟ್ಟು ಮಾತಾಡಬೇಡ ನೀನು. ನನ್ನ ಬಾಯಾಗ ಮತ್ತೆ ಒಳ್ಳೊಳ್ಳೆ ಬಿಡೋದಿಲ್ಲ. ನಾವು ರೊಚ್ಚಿಗೆದ್ದು ಬಿಟ್ರೆ ಮತ್ತೆ ನಾನು ನೋಡು ಏನಿಲ್ಲ. ನೀನು ಮಾತಾಡಬೇಡ ಸ್ನೇಹ. ಯಾಕೆ ಮಾತಾಡ್ತೀಯ ನೀನು? ನಾವೇನಾದರೂ ಮಾತಾಡಿವ? ಏನಾರು ಅನ್ಯಾಯ ಮಾಡಿದೀವ ನಿನಗೆ? ಏನಕ್ಕೆ ಹಂಗೆ ಮಾತಾಡೋದು? ನಮ್ಮ ಬಗ್ಗೆ ಸುಮ್ಮನೆ ಅಕ್ಕ ತಂಗಿರ ಬಗ್ಗೆ ಮಾತಾಡಿದಿ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ನಮ್ಮ ಅಕ್ಕನ ಬಗ್ಗೆ ಆಗಲಿ, ನಮ್ಮ ಯಾರ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆನೇ ಆಗಲಿ, ಯಾರ ಬಗ್ಗೆನೇ ಆಗಲಿ ಮಾತಾಡ್ಬಿಟ್ಟಿದ್ದೀವಿ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನೋಡಿ, ನೀವು 4 ಜನನೂ ಒಂದಾಗ ಬಂದಿದ್ದೀರಲ್ಲ, ಎಷ್ಟು ಜೋರು ಮಾಡ್ತೀರಾ? ನಾನು ಮಾತಾಡೋದೆ ನೀವು ಒಳ್ಳೆಯವರಲ್ಲ, ಅದಕ್ಕೆ ಒಳ್ಳೆಯವರಲ್ಲ ಅಂತ ಹೇಳ್ತೀನಿ. ನೀವಾಗ ನೀವು ಯಾರನ್ನ ಇದ್ರೆ ಸಾಕು. ಆಲೇನೆ ಒಬ್ಬನ ಸಾವು ಇದ್ರೆ ನೀವು ನಾಳೆನೇ ಎಷ್ಟು ಮೋಸ ಮಾಡಿ ಎಷ್ಟು ಅವನಿಗೆ ಇಲ್ಲೇ ಆಸ್ತಿ ತಗೊಬಿಡ್ತಾನೆ ಅಂತೇಳಿ ಅವನಿಗೆ ಇಲ್ಲದೆಲ್ಲ ಏನು ಮಾಡಿ ಅವನೊಬ್ಬ ನಾಳೆ ಸಾವು ಇದ್ರಲ್ಲ ನೀವು. ನೀನು ಈ ಊರಿಗೆ ಬಂದೇ ಇರಲಿಲ್ಲ, ಮುಚ್ಕೊಂಡಿರು. ಅವನಿದ್ದಾಗ ನೀನು ಈ ಊರಿಗೆ ಬಂದೇ ಇರಲಿಲ್ಲ. ಮಾತಾಡೋ ಯೋಗ್ಯತೆ ಎಲ್ಲ ಮಾತಾಡ್ಬಿಟ್ಟಿದ್ದೆ ಅಂದರೆ ಅಲ್ಲಿ ಹೊಡೆದ್ಬಿಡ್ತೀನಿ. ಏನು ಮಾತಾಡ್ತಾ ಇದೆಯಾ ನೀನು?
ಬುದ್ಧಿ ಬೇಡವೇನೆ, ನೀನು ಯಾಕೆ ಮಾತಾಡ್ತೀಯೇ? ನಾನು ಎಷ್ಟು ಹೇಳಿದ್ರು ಕೇಳಲ್ವಲ್ಲ ನೀನು. ಅವ್ರ ಸುದ್ದಿಗೆ ಯಾಕೆ ಹೋಗ್ತೀಯ? ಅವ್ರ ನಂದರ ಬಾಯಿ ಕೊಳ್ಳು ಬೀಳ್ಬೇಕು ಕಣಿ. ಅವ್ರ ಮನೆಯಾಗ ಅವರು ಕೇಳ್ತಾರೆ, ಅವರು ಅಪ್ಪಯಿಂದ ಆಸ್ತಿ ಅವ್ರು ತಗೊಂತಾರೆ. ನಿನಗೆ ಕೇಳೋ ಅಧಿಕಾರ ಇಲ್ಲ, ನಿನಗೆ ಕೇಳೋ ಅಧಿಕಾರ ಇಲ್ಲ ಅಂತ ನಾನು ಹೇಳ್ತೀನಿ. ಬೇಕಾದ್ರೆ ನೀನು ಮದುವೆ ಆಗಿರತ್ತಕ್ಕೆ ಹೋಗಿ ಕೇಳು, ನಿಮ್ಮ ಅತ್ತೆ ನಿಮ್ಮ ಮಾಮನ್ನು ಕುಕ್ಕೊಂಡು. ಬೇಕಾದ್ರೆ ನೀನು ಅಲ್ಲಿಗೋಗಿ ಕೇಳು. ಆದರೆ ನೀನು ಇಲ್ಲಿ ಮಾತಾಡೋ ಅಂಥದ್ದೇನಿಲ್ಲ ಅಂತೇಳಿ ಹೇಳಿದ್ದೀನಿ. ಇನ್ನು ಹೆಂಗೆ ಹೇಳೋಣ ನಿನಗೆ ನಾನು? ನೋಡಕ್ಕ, ನಿನ್ನ ಮಗ ನೋಡ್ಕೊಂಡು ನಾನು ಸುಮ್ಮನಿರ್ತೀವಿ. ನಾವೇನೋ ಅವಳನ್ನ ಅಂಬೋದಿಲ್ಲ, ಆಡೋದಿಲ್ಲ, ಏನಿಲ್ಲ. ನಾವಂತ ಮಾತಾಡೋದಾಗಲಿ, ಅಂಕ್ಲು ಮಾತಾಡೋದಾಗಲಿ, ನಾವು ಒಬ್ರಿಗೆ ಅಳಿಸೋದಾಗಲಿ ಅಂತ ಮಾಡಲ್ಲಕ್ಕ. ನಾವು ಯಾವತ್ತೂ ನಾವೀಗ ದೇವ್ರು ಹಂಗಾಗತ್ತೆ ನಮಗಂತೂ ತನ್ನ ಕೊಟ್ಟಿದ್ದಾನೆ. ನಾವೊಬ್ರನ್ನ ಅಳಿಸೋದಾಗಲಿ, ಹಂಗಿದ್ದಾರೆ ಹಿಂಗಿದ್ದಾರೆ ಐತಿ ಅಂತ ಮೆರೆಯೋದು, ಇಲ್ಲ ಅಂತ ತಗ್ಗೋದು, ಆ ರೀತಿ ಯಾವತ್ತೂ ಇಲ್ಲಕ್ಕ. ನಾವು ಒಂದೇ ಸಮನೆ ಸರ್ಸಮ್ನಾಗ ಇದ್ದೀವಿ. ಐತೆ ಅಂತೇಳಿ ನಾವು ಇವತ್ತೇನು ಮೆರಿತಾ ಇಲ್ಲ. ನಾವು ಹೆಂಗಿರ್ಬೇಕಂಗೆ ಇದ್ದೀವಿ ಇವತ್ತು. ಅವತ್ತಿನ ಬಡತನೂ ನೆನೆಸ್ಕೊಂತೀವಿ, ಇವತ್ತಿನ ಸಿರ್ತನೂ ನೆನೆಸ್ಕೊಂತೀವಿ. ಎಲ್ಲ ನೆನಪು ಮಾಡ್ಕೊಂಡೆ ನಾವು ಇವತ್ತಿರೋದು. ಅವತ್ತಿಂದು ನಾವು ನೆನಪು ಮಾಡ್ಕೊಂತೀವಿ. ನಮ್ಮಮ್ಮ ಎಷ್ಟು ಕಷ್ಟ ಬಿದ್ದೈತೆ ನಮ್ಮನ್ನು ಸಾಕೋಕ್ಕೆ. ನಾವು 4 ಜನ ಅಲ್ಲ, 4 ಜನನ ಎಷ್ಟು ಓದಿಸಿ ಕೆಲಸ ಕೊಡಿಸಿ ಎಷ್ಟು ಪಾಠ ಬಿದ್ದೈತೆ ನಮ್ಮಮ್ಮ ಅಂತೇಳಿ ನಾವು ನಮ್ಮಮ್ಮ ಇರ್ದೆಲ್ಲ ನಾವು ಯೋಚನೆ ಮಾಡ್ತೀವಿ. ಯೋಚನೆ ಮಾಡ್ಕೊಂಡೆ ನಾವು ದಿನ ಬೆಳಗ್ಗೆ ಹಾಕಿದಂಗೆ ನೆನೆಸ್ಕೊಂತೀವಿ, ಬೈಗೆ ಹಾಕಿದಂಗೆ ನೆನೆಸ್ಕೊಂತೀವಿ. ತಂಪತ್ನ ನೆನೆಸ್ಕೋಬೇಕು. ಇವತ್ತು ಚೆನ್ನಾಗಿದ್ದೀವಿ ಅಂತ ಇವತ್ತು ಅದು ನಿಂದ್ಲದು ಮರಿಬಾರ್ದು ಅಂತ ಇಂದ್ಲದು ನೆನೆಸ್ಕೊಂತೀವಿ. ಇಂದ್ಲದು ನೆನಪು ಮಾಡ್ಕೊಂಡ್ರೆ ಅಂತೇವಂತು ತನ್ನ ಯಾಕೆ ಒದಿಯೋದು? ನೀನು ಒದಿಯೋ ಅಂಥದ್ದೇನಿಲ್ಲ. ನೀನು ಯಾಕೆ ಒದಿಯೋದು ನನ್ನ? ಮತ್ತು ನೀನು ನನ್ನ ಅಂಬ ಅಂಥದ್ದೇನಿಲ್ಲ. ನೀನು ಯಾಕೆ ಅಂಬದು ನನ್ನ? ನೀನು ಏನಕ್ಕೆ ಅಂಬದು ನನ್ನ? ಬಿಡು ವರ್ಷಿತಾರ ಅಮ್ಮ ಎಲ್ಲ ಹೇಳುತ್ತೆ, ನೀನು ಒದಿಯೋಕ್ಕೆಲ್ಲ ಹೋಗ್ಬೇಡ, ಸುಮ್ಮನಿರು. ಯಾಕೆ ಹೆಂಗನ ಮಾಡ್ಕೊಂಬೇಡು, ಸುಮ್ಮನಿರು. ಯಾವುದು ಮಾತಾಡೋಕೆ ಹೋಗ್ಬೇಡ. ಅವ್ರಿಗೆ ಗೊತ್ತಾಗುತ್ತೆ ಮುಂದೊಂದಿನ. ಅಲ್ಲ ಮತ್ತು ಎಷ್ಟು ಹೇಳಿದ್ರು ಅವಳಿಗೆ ಮಾತಾಡೋದು ಸರಿ ಇಲ್ಲ. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರಬೇಕು. ನಾವು ಹೇಳ್ತೀವಿ, ಅವ್ನು ಕೇಳ್ದಿಲ್ದಳ್ನ ಏನು ಮಾಡೋಣ? ನಾವಿಗೆ ಈಗ ಹೇಳ್ದಂಗೆ ಹೇಳ್ತೀವಿ. ಸುಮ್ಮನಿರಮ್ಮ, 1-2 ದಿವಸ ಸುಮ್ಮನಿರಿ ಅಂತಾರೆ. ಮನೆಯಾಗೂ ಬಂದೇ ಬರ್ತವೆ. ಸಿಟ್ಟಂಬತ್ತು ಕೆಟ್ಟದ್ದು. ಸಿಟ್ಟಿನಾಗ ಒಳ್ಳೆ ಮಾತು ಬರಲ್ಲ, ಬಡತನದಾಗ ಒಳ್ಳೆ ಊಟ ಸಿಗಲ್ಲ ಅಂತೇಳಿ ನಾನು ಎಷ್ಟು ಹೇಳ್ತೀನಿ. ಸಿಟ್ಟಿನಾಗ ಯಾವುದೇ ಕಾರಣಕ್ಕೂ ಯಾರಿಗೂ ಒಳ್ಳೆ ಮಾತು ಬರಲ್ಲ. ನೀನು ಸಿಟ್ಟು ಮಾಡ್ಕೊಂಡ್ರೆ ನಿನಗೂ ಕೆಟ್ಟದೇ ಬರುತ್ತೆ, ಎಲ್ಲರಿಗೂ. ಈಗ ನಾನು ಸಿಟ್ಟು ಮಾಡ್ಕೊಂಡ್ರೆ ನನಗೂ ಕೆಟ್ಟದ್ದು ಮಾತೇ ಬರುತ್ತೆ. ಇನ್ನು ಏನಾರ ಒಂದು ಸಿಟ್ಟಿನಾಗೆ ಒಳ್ಳೆ ಮಾತುಗಳು ಬರೋದಿಲ್ಲ. ಏನಾರ ಒಂದು ಆಡ್ತೀವಿ. ಯಾರೇ ಆಗಲಿ, ಅವ್ರು ಎಂತಾರೆ ಮಾತಾಡ್ದಿಲ್ದಾರೆ ಆಗಲಿ ಮಾತಾಡಲೇಬೇಕು. ಸಿಟ್ಟು ಬಂದೈತಿ ಅಂದಮೇಲೆ ಒಳ್ಳೆ ಮಾತುಗಳು ಬರೋದಿಲ್ಲ. ಬಾಯಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ, ಅನುಸರಿಸ್ಕೊಂಡು ಹೋಗಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಹೋಗ್ಬಾರ್ದು ಅಂತ ನಾನು ಎಷ್ಟು ಹೇಳ್ತೀನಿ. ಕೇಳ್ದಿಲ್ದಾಳನ್ನ ಏನು ಮಾಡೋಕ್ಕಾಗುತ್ತಮ್ಮ? ಅರ್ಥ ಮಾಡ್ಕೋಬೇಕೇನು ಸಣ್ಣ ಹುಡುಗರೆ? ಬಿಡಪ್ಪ ಹಿಂಗಲ್ಲ ಹಂಗೆ ಅಂತ ಹೇಳೋಬಿಟ್ಟು ಹೇಳಿದ್ದೀವಿ. ನಾವು ಬುದ್ಧಿ ಒಟ್ಟು ಕಲಿಸಿದ್ದೀವಿ. ಇನ್ಮೇಲೆ ಹಿಂಗಂದ್ರೂ ನಮ್ಮ ಮರ್ಯಾದೆ ತೆಗೆದ್ರೆ ನಾವೇನು ಮಾಡೋಣ? ಅವಳು ಯಾರು ನೇಸನ ಅನ್ಕೊಂಬೇಡ. 4 ಜನ ಹೆಣ್ಮಕ್ಳು ಒಳ್ಳೆಯರಲ್ಲ ಅಂತೇಳಿ ಈಗ ಬೇರೆ ಯಾರು ಅಂಬೋದು ಬೇಡ. ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ರಂಜಿರ್ ಮನೆ ಹತ್ರನೋ ಸಿಂಧೂರ್ ಮನೆ ಹತ್ರ ನಾನು ನಿಂತ್ಕೊಂಡು ಒಳ್ಳೆಯವರಲ್ಲ ಅಕ್ಕ ಅವ್ರು 4 ಜನನೂ ಅಂತೇಳಿ ಮೊದಲೇ ನಮ್ಗೆ ಆಗಲ್ಲ. ಆಗಿಲ್ದಾರ ಇದ್ರಿಗೆಲ್ಲನ ಹಿಂಗೆ ಮಾಡ್ಕೊಂಬಂದ್ರೆ ನಾಳೆ ಹೊತ್ತು ನಿನಗೂ ಮರ್ಯಾದೆ ಸಿಗಲ್ಲ, ನಮಗೂ ಮರ್ಯಾದೆ ಸಿಗಲ್ಲ. ನೀನು ತಿಳ್ಕೊಂಡಿರ್ಬೋದು ಇವ್ರದ್ದಷ್ಟೇ ಹೋಗುತ್ತೆ 4 ಜನ ಹೆಣ್ಮಕ್ಳದ್ದು ಮರ್ಯಾದೆ ಅಂತ ನೀನು ತಿಳ್ಕೊಂಡಿರ್ಬೋದು. ನಿನಗೂ ಬೆಲೆ ಕೊಡಲ್ಲ ಯಾರೂ. ಏನೋ ನಮ್ಮ ಮುಂದೆ ಒಳ್ಳೆಯವಳು ಒಂಬತ್ತರ ಮಾತಾಡ್ತಾರೆ. ಆಮೇಲೆ ನೀನು ಹೋದ್ಮೇಲೆ ಅವ್ರು ಬುದ್ಧಿ ತೋರಿಸ್ತಾರೆ. ಅದು ಗೊತ್ತಿಲ್ಲ ನಿನಗೆ. ಸುಮ್ಮನೆ ಎಲ್ಲರನ್ನೂ ನಂಬಿದ್ಯಾ ನೀನು? ನಾನೇನು ಯಾರಿಗೇನು ಮೋಸ ಮಾಡಿಲ್ಲ ಹೇಳು. ನಾವು ಯಾರಿಗೇನು ತಿಂದಿಲ್ಲ, ಯಾರ್ದೇನು ನಾವೇನೇನು ಮಾತಾಡೋಕೆ ಹೋಗಿಲ್ಲ. ನಾವೇನು ಯಾವುದು ತಿಂದಿಲ್ಲ, ನಾವು ಯಾರಿಗೇನು ಮೋಸ ಮಾಡೋಕೆ ಹೋಗಿಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಆ ದೇವರ ಇದನ್ನು ಪರಮಾತ್ಮ ನಾವೇನೋ ಮಾಡಿದ್ರೆ ಅಂತ ಅದು ನಮ್ಮ ಮನಸ್ಸಿನಾಗ ಇನ್ನವರೆಗೂ ಬಂದೇ ಇಲ್ಲ. ಇವಳು ಇರ್ತಾಳೆ, ನೋಡ್ಕೊಂತಾಳೆ, ತಗೊಂತಾಳೆ ಅಂತ. ನಮಗೇನು ಯಾರು ಅನ್ನೋದು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಅಮ್ಮ ಚೆನ್ನಾಗಿರ್ಬೇಕು. ಅವಾಗಂತ ಕಷ್ಟ ಬೀಳ್ತು, ಇವಾಗನ ಚೆನ್ನಾಗಿರ್ಬೇಕು ನಮ್ಮ ಅಮ್ಮ ಅಂತ ಬಯಸ್ತೀವಿ ಹೊರತು ನಾವು ಯಾವತ್ತೂ ನಮ್ಮ ಅಮ್ಮಂಗೆ ನಾವು ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ನಮ್ಮಮ್ಮ ಎಷ್ಟು ಇಷ್ಟಪಟ್ಟು ಯಾರಿಗೆ ಕೊಡ್ತೀನಿ ಎಂಬುತ್ತ ಅವ್ರಿಗೆ ಕೊಡ್ಲೇಳು, ಏನೇ ಆಗಲೇಳು ಅಂತ ನಾವು ಅಂದ್ಕೊಂಡು ಮನೆಯೇ ಆಗಿರ್ಬೋದು ಹೊಲನೇ ಆಗಿರ್ಬೋದು, ನಂಗೆ ಯಾರು ಇಷ್ಟ ಆಗುತ್ತೋ ಅವ್ರಿಗೆ ಕೊಡ್ತೀನಿ ಅಂತೈತಿ, ಕೊಡ್ಲೇಳು ಅಂತೇಳಿ ನಾವು ಏನು ಮಾತಾಡೋಕೆ ಹೋಗಲಿಲ್ಲ. ನಾವು ಮನಸ್ಸಿನಾಗಂತ ಕೇಳ್ಕೊಂಬಂದಿದ್ರೆ ದೇವ್ರಂತೂ ತಾನ ಕೊಡಲಿಲ್ಲ ಅಂದ್ರೆ ಬೇಡ ಅಷ್ಟೇ. ನಾವು ಯಾರಿಗೇನೇನು ಮೋಸ ಮಾಡಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ. ಇವತ್ತೆಲ್ಲ ಅಷ್ಟನ್ನು ನೋಡು, ಹಿಂದಿ ಎಲ್ಲಾದರೂ ನಮ್ಮ ಮಗಳ ಸುದ್ದಿಗೆ ಆಗಲೇಳು. ನೀನಾಗಲೇ ಏನಾದರೂ ಮಾತಾಡ್ಬಿಟ್ಟು ಅಂದರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ. ನೋಡಿ ಹೇಳಿರ್ತೀನಿ, ಉಗುಳ್ದಾಗೆ ಬುದ್ಧಿ ಬರೋದು. ಹೇಳಿರಿ ಗೊತ್ತಾಗಲ್ಲ, ಯಾಕೆ ಕೇಳ್ತಾರಪ್ಪ ಏನು ಎತ್ತ ಅಮ್ಮಂಗಾಗುತ್ತೆ, ಒಬ್ರು ಹೇಳೋದು ಹಿಡಿಯಲ್ಲ. ಉಗುಳ್ರಿ. ಉಗ್ಳಮ್ಮ, ನೀನೇ ಬೆಲೆ ಕೊಡಲ್ಲ ನನಗೆ. ಎಲ್ಲರ ಮುಂದೆ ನಾನು ಬೆಲೆ ಕಳೀತಾ ಇದೆಯಾ ನೀನು? ಎಲ್ಲರ ಮುಂದೂ ನಾನು ಮರ್ಯಾದೆ ಹೋಗಂಗೆ ಮಾಡ್ತಾ ಇದ್ದೀವಿ ಇವರೆಲ್ಲರ ಮುಂದೂ. ಮತ್ತು ನ್ಯಾಯ ರೀತಿಯಿಂದ ಇರಬೇಕಣೆ ನೀನು. ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡಬೇಡ ನೀನು. ನ್ಯಾಯ ರೀತಿಯಿಂದ ಇದ್ದರೆ ಎಲ್ಲ ಕೊಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಎಲ್ಲನ ಮಾತಾಡಿಸ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ನೀನು ಹಂಗೆ ಮಾಡೋದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಮಾತಾಡಿದ್ಲು ಅಂತ ಹೇಳಿ. ನಾವು 4 ಜನ ಒಳ್ಳೆಯವರಲ್ಲ ಅಂಬಾಳು. ಅದಕ್ಕೆ ಹಿಂಗೆ ಬಿಟ್ಟರೆ ನಾಳೆ ಇನ್ನೊಂದು ಮಾತಾಡ್ತಾಳೆ ಅಂತೇಳಿ ಸರಿಯಾಗಿ ಬುದ್ಧಿವಾದ ಹೇಳಿದ್ವಿ, ಬೈದು ಹಿಂಗೆಲ್ಲ ಮಾತಾಡಬೇಡ ಕಣಮ್ಮ ಅಂತೇಳಿ ಇರೋದಿದ್ದಂಗೆ ಹೇಳ್ಬಿಟ್ವಿ. ನಾವು ಡೈರೆಕ್ಟಾಗಿ ಬಂದು ಮಾತಾಡ್ತೀವಿ. ನಮಗೆಲ್ಲ ಇಲ್ಲ ಮರ್ಯಾದೆ ತೆಗೆಸ್ಕೊಂಡು ಜಗಳ ಮಾಡೋದು ಇದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಡೈರೆಕ್ಟಾಗಿ ಬಂದು ಮನೆಯಾಗೆ ಕುತ್ಕೊಂಡು ಅವ್ರ ಅಮ್ಮಿಗೂ ಹೇಳಿ ಕೇಳ್ಕೊಂಡು ಹೋಗ್ತಾಯಿದ್ದೀವಿ.
ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.